ಧರ್ಮಕ್ಕೆ ಇನ್ನೊಂದು ಪರ್ಯಾಯ ಅರ್ಥ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳ್ತು ದೇರ್ ಇಸ್ ನೋ ಈಕ್ವಲೆಂಟ್ ವರ್ಡ್ ಟು ಧರ್ಮ. ಹಿಂದೂ ಈಸ್ ಎ ವೇ ಆಫ್ ಲೈಫ್. ಜೀವನ ಪದ್ಧತಿಯೇ ಹಿಂದೂ. ಯು ಕ್ಯಾನ್ ಕಾಲ್ ಮಿ ಎ ಡಾಂಕಿ ಬಟ್ ಡೋಂಟ್ ಕಾಲ್ ಮಿ ಎ ಹಿಂದೂ ಅಂತ ಹೇಳ್ತಾ ಇದ್ದ ಒಂದು ಕಾಲಘಟ್ಟ ಇತ್ತು. ದೇಶದಲ್ಲಿ ಮಹಾತ್ಮ ಅಂತ ಹೇಳಿ ಕರೆಸಿಕೊಂಡಂತಹ ಒಂದಷ್ಟು ವ್ಯಕ್ತಿಗಳು ಹೇಳಿದ್ರು 4 ಜನ ಹಿಂದೂಗಳು ಸೇರಬೇಕಾದ್ರೆ ಒಬ್ಬ ಹಿಂದೂ ಅಲ್ಲಿ ಮಲಗಿರಬೇಕು ಅಂತ ಹೇಳಿ. ಸಾವರ್ಕರ್ ಹೇಳಿದ್ರು ಯಾ ಸಿಂಧು ಸಿಂಧು ಪರ್ಯಂತೆ ಯಸ್ಯ ಭಾರತ ಭೂಮಿಕಾ ಪಿತೃಭೋ ಪುಣ್ಯ ಭೂಮಿಶ್ಚೈವ ಸವೈ ಹಿಂದೂ ರತಿ ಸ್ಮೃತಃ ಅಂತ. ಪುಟ್ಟ ಪುಟ್ಟ ಮಕ್ಕಳಿಗೆ ಕೃಷ್ಣನ ಶಿವನ ವೇಷವನ್ನ ಹಾಕಿದ್ವಿ. ಇವತ್ತು ಅವರ ಫೋಟೋವನ್ನ ತೆಗಿತೀವಿ. 30 ವರ್ಷಗಳ ನಂತರ ಅವರಿಗೆ ನೆನಪಾಗ್ತದೆ ನಾನು ಕೃಷ್ಣನಾಗಿದ್ದೆ, ನಾನು ರಾಮನಾಗಿದ್ದೆ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಸಮಾಜದ ಒಂದು ಪರಿವರ್ತನೆಗೆ ನಾಂದಿಯನ್ನ ಹಾಡಬೇಕು ಅನ್ನುವ ಒಂದು ಉದ್ದೇಶದೊಂದಿಗೆ ಮಾಡಿರ್ತಕ್ಕಂತಹ ಒಂದು ಚಾರಿತ್ರ್ಯಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮ. ನಾವೆಲ್ಲ ಧರ್ಮವನ್ನ ಉಳಿಸಬೇಕು, ಧರ್ಮದ ಸಾರವನ್ನ, ಆಚಾರವನ್ನ, ವಿಚಾರವನ್ನ ಉಳಿಸಬೇಕು, ಮುಂದಿನ ಪೀಳಿಗೆಗೆ ಅದನ್ನ ನೀಡಬೇಕು ಅನ್ನುವ ಸಂಗತಿಗಳನ್ನೆಲ್ಲ ತಿಳಿಸಿದ್ರು. ಬಂಧುಗಳೇ, ಒಂದಷ್ಟು ಸಂಗತಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ವರ್ಷ ಇದು. 2300 ಕಿಲೋಮೀಟರ್ಗಳ ದೂರದಿಂದ ಒಂಟೆ ಕುದುರೆಗಳಲ್ಲಿ ಬಂದು ಈ ದೇಶದ ಮೇಲೆ ದಾಳಿಯನ್ನ ನಡೆಸಿ, ಈ ದೇಶದ ಸಂಪತ್ತನ್ನ ಲೂಟಿ ಮಾಡಿ, ಈ ದೇಶದಲ್ಲಿ ಇದ್ದಂತಹ ಸಂಸ್ಕೃತಿಯ ಮೇಲೆ ದಾಳಿಯನ್ನ ನಡೆಸಿ ದೇವಸ್ಥಾನಗಳನ್ನ ಕೆಡವಿದ 1000 ವರ್ಷಗಳ ಇತಿಹಾಸ ಈ ವರ್ಷಕ್ಕಿದೆ. ಬಹುಶಃ ದೇವಸ್ಥಾನವನ್ನ ಕೆಡವಿದ ಇತಿಹಾಸವನ್ನ ನಾವು ನೆನಪು ಮಾಡುವಂತದ್ದಲ್ಲ. ಗುಜರಾತಿನ ಸೋಮನಾಥ ದೇವಸ್ಥಾನವನ್ನ 17 ಬಾರಿ ದಂಡಯಾತ್ರೆಯ ಮೂಲಕ ವಿದೇಶಿ ವಿಧರ್ಮೀಯರು ಕೆಡವುತ್ತಾರೆ. ಆದ್ರೆ ಯಾಕೆ ನಾವು ಇದನ್ನು ನೆನಪು ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ, ನಾವು 18ನೇ ಬಾರಿ ಆ ದೇವಸ್ಥಾನವನ್ನ ಮತ್ತೆ ಕಟ್ಟಿ ಹಿಂದೂ ಧರ್ಮದ ಸಂಘರ್ಷದ ಪರಂಪರೆಯ ಇತಿಹಾಸವನ್ನ ಈ ಪೀಳಿಗೆಗೆ ನೆನಪು ಮಾಡಿಕೊಳ್ಳಿಕ್ಕೋಸ್ಕರ ಆ ಸಂಗತಿಯನ್ನು ನೆನಪಿಸಿಕೊಳ್ಳಬೇಕು. ವಂದೇ ಮಾತರಂ ಗೀತೆಯನ್ನ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹಾಡಿದ್ರು. ಬಂಗಾಳಿಯ ಆ ಒಂದು ಗೀತೆ ಯಾವ ಕಾಲದಲ್ಲಿ ಈ ನಾಡಿನ ಮುಕ್ತಿಗಾಗಿ, ಈ ನಾಡಿನ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ಕಂಟ್ರೋಲ್ ಯಾರಲ್ಲಿ ಇತ್ತು ಅಂತ ಕೇಳಿದ್ರೆ ಯುರೋಪ್ನಲ್ಲಿ ಇತ್ತು. ಅವರ ಮೂಲಕ ಮತ್ತೆ ಪಡಿಬೇಕಾದ್ರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಸ್ವತಂತ್ರ ಪ್ರೇಮಿಗಳಿಗೆ, ರಾಷ್ಟ್ರ ಪ್ರೇಮಿಗಳಿಗೆ, ದೇಶವಾಸಿಗಳಿಗೆ ಜಯಘೋಷವಾಗಿ, ಪ್ರೇರಣಾ ಸೂತ್ರವಾಗಿ, ಪ್ರೇರಣಾ ಮಂತ್ರವಾಗಿ ಇದ್ದಂತಹ ಗೀತೆ, ಆ ಘೋಷಣೆ ಯಾವುದು ಅಂತ ಕೇಳಿದ್ರೆ ವಂದೇ ಮಾತರಂ. ಆ ವಂದೇ ಮಾತರಂಗೆ ಇವತ್ತು ಈ ಸಂದರ್ಭ 150ನೇ ವರ್ಷ. ಇಲ್ಲೇ ಪಕ್ಕದ 5 ರಿಂದ 10 ಕಿಲೋಮೀಟರ್ ದೂರ ಇರಬಹುದು ರಾಣಿ ಅಬ್ಬಕ್ಕಳ ಹೆಸರನ್ನ ನಾವೆಲ್ಲ ಕೇಳಿದೀವಿ. ಮಾತೃ ಜಾಗೃತಿಯ ಭಾಷಣವನ್ನ ಕೇಳಿದ್ವಿ. ಈ ನಾಡಿನ ಮುಕ್ತಿಗಾಗಿ ಯಾವ ರೀತಿ ಈ ದೇಶದ ಮಹಿಳೆಯರು ಯಾವ ರೀತಿ ಹೋರಾಟವನ್ನ ಮಾಡಿದ್ರು ಅನ್ನುವ ಇತಿಹಾಸವನ್ನ ನಾವು ನೆನಪಿಸಿಕೊಂಡ್ರೆ ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ಸಂಗತಿ, ಇಲ್ಲೇ ಪಕ್ಕದ ರಾಣಿ ಅಬ್ಬಕ್ಕ ಅವರು ಸಮುದ್ರದ ಮಧ್ಯದಲ್ಲಿ ಪೋರ್ಚುಗೀಸರ ಹಡಗನ್ನ ನಿಲ್ಲಿಸಿ ಅವರಿಗೆ ದಿಟ್ಟ ಉತ್ತರವನ್ನ ಕೊಡುವುದರ ಮೂಲಕ ಅವರನ್ನ ಮತ್ತೆ ದಿಟ್ಟತನದಿಂದ ಎದುರಿಸಿ ಮತ್ತೆ ಅವರ ಆ ಹಡಗುಗಳು, ಬಂದರುಗಳು ಯುರೋಪಿನ ಕಡೆ ಮುಖ ಮಾಡಿ ಹೋಗುವಂತೆ ಮಾಡಿದಂತಹ ವೀರ ಮಹಿಳೆಗೆ 500 ವರ್ಷಗಳ ಸಂದರ್ಭ, ಅದರ ನೆನಪು ಈ ವರ್ಷ ನಾವು ಮಾಡಲಿಕ್ಕಿರುವಂಥದ್ದು. ಯಾವ ಕಾಶಿ, ಮಥುರಾ, ಅಯೋಧ್ಯೆ ಯಾವ ಕಾಲಘಟ್ಟದಲ್ಲಿ ವಿಧರ್ಮಿಗಳ ಅಟ್ಟಹಾಸಕ್ಕೆ ಮುಳುಗಿ ದೇವಸ್ಥಾನವನ್ನು ನಾವು ಕಳೆದುಕೊಳ್ಳುತ್ತೇವೆ ಅನ್ನುವ ಭಯ ಹಿಂದೂಗಳ ಮನಸ್ಸಿನಲ್ಲಿ ಏನಿತ್ತು, ಆ ಸಂದರ್ಭದಲ್ಲಿ ಹುಟ್ಟಿದ ಒಬ್ಳು ಪುಟ್ಟ ಬಾಲಕಿ ಅಹಲ್ಯಾಬಾಯಿ ಹೋಳ್ಕರ್ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ಮತ್ತೆ ಪುನರುಜ್ಜೀವನಗೊಳಿಸಿದಂತಹ ಇತಿಹಾಸಕ್ಕೆ, ಅವಳ ಜನನಕ್ಕೆ 350ನೇ ವರ್ಷದ ಸಂದರ್ಭ ಇದು. ಈ ಎಲ್ಲ ಸಂಗತಿಯನ್ನ ಸಮಾಜ ಹೊಸ ಚಿಂತನೆಯೊಂದಿಗೆ ಯೋಚನೆಯನ್ನ ಮಾಡಬೇಕು. ಸಂಗಮದ ಮೂಲಕ ನಾವೆಲ್ಲ ಒಟ್ಟು ಸೇರಬೇಕು. ಸಂಗತಿಯನ್ನ ನಮ್ಮ ತಲೆಯೊಳಗೆ ತುಂಬಿಸಿಕೊಳ್ಳಬೇಕು. ಆ ಮೂಲಕ ಮುಂದಿನ ದಿನಗಳಲ್ಲಿ ಅದು ಅನುಷ್ಠಾನ ಆಗಬೇಕು ಅಂತ ಹೇಳಿದ ರೀತಿಯಲ್ಲಿ ನಾವೆಲ್ಲ ಮುಂದಿನ ದಿನಗಳಲ್ಲಿ ಸಮಾಜದ ಮಧ್ಯೆ ನಡಿಬೇಕು. ಆ ಮೂಲಕ ಸಮಾಜದಲ್ಲಿ ಪರಿವರ್ತನೆಯನ್ನು ತರಬೇಕು.
ಈ ಚಿಂತನೆಯನ್ನ ಸಮಾಜಕ್ಕೆ ಕೊಡಬೇಕಲ್ಲ. ಕೊಡಬೇಕಾದ್ರೆ ಯಾರು ಕೊಡಬೇಕು ಅಂತ ಕೇಳಿದ್ರೆ ಒಂದು ಸಂಘಟನೆ ಅಗತ್ಯ ಇದೆ. ಕೆಲವು ಮತೀಯ ಸಂಘಟನೆಗಳಿದೆ, ಕೆಲವೊಂದು ಮತಗಳಿದೆ, ಕೆಲವೊಂದು ಮತಗಳಿಗೆ ಅವರ ಮತವೇ ಒಂದು ಸಂಘಟನೆ. ಆದ್ರೆ ಹಿಂದೂಗಳಿಗೆ ಹಾಗಲ್ಲ, ಹಿಂದೂಗಳಿಗೆ ನೂರಾರು ಸಂಘಟನೆ ಇದೆ. ಈ ಚಿಂತನೆಯನ್ನ ಕೊಡ್ಲಿಕ್ಕೆ ಒಂದು ಸಂಘಟನೆ ಬೇಕಲ್ಲ. 1920 ಕಾಲಘಟ್ಟದಲ್ಲಿ ನಾನು ಹಿಂದೂ ಅಂತ ಹೇಳಲಿಕ್ಕೆ ನಾಚಿಕೆ ಆಗ್ತಾ ಇತ್ತು, ಅವಮಾನ ಆಗ್ತಾ ಇತ್ತು. ಯು ಕ್ಯಾನ್ ಕಾಲ್ ಮಿ ಎ ಡಾಂಕಿ ಬಟ್ ಡೋಂಟ್ ಕಾಲ್ ಮಿ ಎ ಹಿಂದೂ ಅಂತ ಹೇಳ್ತಾ ಇದ್ದ ಒಂದು ಕಾಲಘಟ್ಟ ಇತ್ತು. ನನ್ನನ್ನ ಕತ್ತೆ ಅಂತ ಬೇಕಾದ್ರೂ ಕರೀರಿ, ಆದ್ರೆ ನನ್ನನ್ನ ಹಿಂದೂ ಅಂತ ಹೇಳಿ ಕರಿಬೇಡಿ ಅಂತ ಹೇಳಿ. ಆದ್ರೆ ಇವತ್ತು ಜಪ್ಪಿನ ಮೊಗರಿನ ಈ ಒಂದು ಭಾಗದಲ್ಲಿ ಸಾವಿರ ಹಿಂದೂಗಳು ಒಂದೇ ಪ್ರದೇಶದಲ್ಲಿ ನಾವು ಕೇಸರಿ ಶಲ್ಯವನ್ನ ಹಾಕೊಂಡು ಹೆಮ್ಮೆಯಿಂದ ತಾಯಿ ಭಾರತಿಗೆ ಜಯಘೋಷವನ್ನ ಹಾಕ್ತಾ ನಾವು ಹೇಳ್ತಾ ಇದ್ದೇವೆ ಇವತ್ತು ನಾನು ಹಿಂದೂ ಅಂತ ಹೇಳಿ. ಅನಂತರ ಆದ ಈ ಬದಲಾವಣೆಗೆ ಕಾರಣ ಏನು ಅಂತ ಕೇಳಿದ್ರೆ ಸಂಘಟನೆಗಳು. ಅಂತಹ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳ ಸಂದರ್ಭ. ಒಂದು ಕಾಲಘಟ್ಟ ಇತ್ತು ದೇಶದಲ್ಲಿ, ಮಹಾತ್ಮ ಅಂತ ಹೇಳಿ ಕರೆಸಿಕೊಂಡಂತಹ ಒಂದಷ್ಟು ವ್ಯಕ್ತಿಗಳು ಹೇಳಿದ್ರು 4 ಜನ ಹಿಂದೂಗಳು ಸೇರಬೇಕಾದ್ರೆ ಒಬ್ಬ ಹಿಂದೂ ಅಲ್ಲಿ ಮಲಗಿರಬೇಕು ಅಂತ ಹೇಳಿ. ಅಂದ್ರೆ ಸತ್ತು ಮಲಗಿದಾಗ ಆತನನ್ನ ಎತ್ತಿಕೊಂಡು ಹೋಗ್ಲಿಕ್ಕೆ 4 ಜನ ಹಿಂದೂಗಳು ಬರ್ತಾರೆ, ಇಲ್ಲದಿದ್ರೆ ಹಿಂದೂಗಳ ಸಂಘಟನೆ ಸಾಧ್ಯವೇ ಇಲ್ಲ ಅಂತ. ಅಂತ ಕಾಲಘಟ್ಟದಿಂದ ಇವತ್ತು ಒಂದು ಭಾಗದಲ್ಲಿ ಸಾವಿರಾರು ಜನ ಸೇರಿಕೊಂಡು ನಾವು ಸಂಗಮದ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದ್ರೆ ಕಾಲಘಟ್ಟ ಬದಲಾಗಿದೆ ಅಂತ ಹೇಳಿ. ಇವತ್ತು ಹಿಂದೂಗಳಿಗೆ ನಮ್ಮ ಇತಿಹಾಸ, ನಮ್ಮ ಪರಂಪರೆ, ನಮ್ಮ ಆ ಗತ ವೈಭವವನ್ನು ನೆನಪಿಸಿಕೊಡುವಂತಹ ಕಾರ್ಯಕ್ರಮ ಅಗತ್ಯ ಇಲ್ಲ. ಆದ್ರೆ ನಮ್ಮ ಶೌರ್ಯದ, ನಮ್ಮ ಧೈರ್ಯದ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ನೆನಪಿಸಿಕೊಡುವ ಅವಶ್ಯಕತೆ ಇದೆ. 17 ಬಾರಿ ದಂಡಯಾತ್ರೆ ಆದ ನಂತರ 18ನೇ ಬಾರಿಯೂ ಕೂಡ ಆ ದೇವಸ್ಥಾನ ನಾವು ಮತ್ತೆ ಕಟ್ಟಿದ್ವಿ. 498 ವರ್ಷಗಳ ನಂತರ ಭವ್ಯವಾದ ರಾಮ ಮಂದಿರವನ್ನ ಮತ್ತೆ ಕಟ್ಟಿದ್ವಿ. ಕಾಶಿಯ ಆ ಒಂದು ಪುನರುಜ್ಜೀವನ ಮತ್ತು ಅಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಯ ಕಥೆಗಳು ನಮಗೆ ಗೊತ್ತಿದೆ. ಅಂದ್ರೆ ಕಾಲದಲ್ಲಿ ಸಮಾಜದ ಮೇಲೆ, ದೇಶದ ಮೇಲೆ, ಧರ್ಮದ ಮೇಲೆ ದಾಳಿ ಆದಾಗ್ಲೂ ಕೂಡ ಅವೆಲ್ಲವನ್ನ ಮೆಟ್ಟಿ ಎದುರಿಸಿದ ಏಕಮಾತ್ರ ಧರ್ಮ ಅಥವಾ ಸಂಸ್ಕೃತಿ ಇದ್ರೆ ಅದು ಹಿಂದೂ ಅನ್ನುವಂಥದ್ದನ್ನ ಇವತ್ತು ಎದೆ ತಟ್ಟಿ ಹೇಳ್ಕೊಳ್ಳಬೇಕು ನಾವು. ಜಗತ್ತಿನಲ್ಲಿ ಅನೇಕ ರಾಷ್ಟ್ರ ಇದೆ. ರೋಮ್ ಅನ್ನುವಂತಹ ಒಂದು ರಾಷ್ಟ್ರ ಇದೆ, ಗ್ರೀಸ್ ಅನ್ನುವಂತಹ ಒಂದು ರಾಷ್ಟ್ರ ಇದೆ, ಅಮೆರಿಕ ರಾಷ್ಟ್ರ ಇದೆ. ರಾಷ್ಟ್ರ ಅಂತ ಹೇಳಲ್ಲ, ದೇಶ ಅಂತ ಕರಿತೀನಿ ನಾನು. ಆ ಎಲ್ಲ ರಾಷ್ಟ್ರಕ್ಕೊಂದು ಇತಿಹಾಸ ಇತ್ತು, ಒಂದು ಪರಂಪರೆ ಇತ್ತು. ಇವತ್ತು ನೀವು ಆ ದೇಶದ ಇತಿಹಾಸದ, ಆ ದೇಶದ ಪರಂಪರೆಯನ್ನ ನೋಡಿ. ಗ್ರೀಸ್ನ ಮೂಲ ನಿವಾಸಿಗಳು, ಮೂಲ ಸಂಸ್ಕೃತಿ ಅಲ್ಲಿದೆಯಾ? ಈಜಿಪ್ಟ್ನ ಮೂಲ ನಿವಾಸಿಗಳು, ಮೂಲ ಸಂಸ್ಕೃತಿ ಈಜಿಪ್ಟ್ನಲ್ಲಿ ಇದೆಯಾ? ರೋಮ್ನಲ್ಲಿ ಮೂಲ ನಿವಾಸಿಗಳಿದ್ದಾರಾ? ಇರಾನ್ನಲ್ಲಿ ಅಲ್ಲಿಯ ಮೂಲ ನಿವಾಸಿಗಳಿದ್ದಾರಾ? ಪರ್ಷಿಯಾದಲ್ಲಿ ಇದ್ದಾರಾ? ಅಮೆರಿಕಾದಲ್ಲಿ ಇದ್ದಾರಾ ಅನ್ನುವಂಥದ್ದು ನೋಡಿ. ಇತಿಹಾಸವನ್ನು ತಿಳ್ಕೊಳ್ಳಿ. ಯಾವ ದೇಶದಲ್ಲಿಯೂ ಕೂಡ ಅಲ್ಲಿಯ ಮೂಲ ನಿವಾಸಿಗಳು ಇಲ್ಲ, ಮೂಲ ಪರಂಪರೆ ಆಚರಣೆ ಆಗ್ತಾ ಇಲ್ಲ. ಒಂದು ದಾಳಿಗೆ ಅಲ್ಲಿಯ ಎಲ್ಲ ಮೂಲ ಸಂಸ್ಕೃತಿ ಮೂಲೋತ್ಪಾದನೆ ಆಗಿ ಹೋಯಿತು. ಆದ್ರೆ ಸಾವಿರಾರು ವರ್ಷಗಳ ದಾಳಿಯ ನಂತರವೂ ಕೂಡ ಅಚ್ಚಳಿಯದೆ ವೈಭವೀಕರಿಸಿ ಮತ್ತೆ ಸಮಾಜದ ಮುಂದೆ ಎದ್ದು ನಿಂತಹ ಏಕಮಾತ್ರ ಸಂಸ್ಕೃತಿ ಇದ್ರೆ ಅದು ಹಿಂದೂ ಸಂಸ್ಕೃತಿ ಅನ್ನುವಂಥದ್ದು ನಾವು ನೆನಪಿಟ್ಟುಕೊಳ್ಳಬೇಕು. ಈ ದೇಶದಲ್ಲಿ ನಾವು ಹುಟ್ಟಿದ್ದಕ್ಕೆ ಪುಣ್ಯ ಮಾಡಿರಬೇಕು ಅಂತ ಹೇಳಿದ್ರು. ಕೃಷ್ಣ ಎಲ್ಲಿ ಹುಟ್ಟಿದ್ರು ಅಂತ ಕೇಳಿದ್ರೆ ಮಥುರೆಯಲ್ಲಿ ಅಂತ ಹೇಳಿದ್ರು. ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ ಅಂತ ಹೇಳಿದ್ರು. ಬಂಧುಗಳೇ, ನಾವೀ ಭಾರತದಲ್ಲಿ ಹುಟ್ಟಲಿಕ್ಕೆ ಪುಣ್ಯ ಮಾಡಿದ್ದೀವಿ ಅಂತ. ಭಗವಂತ ತಾನು ಅವತಾರವನ್ನು ಎತ್ತಲಿಕ್ಕೆ ಆಯ್ಕೆ ಮಾಡಿಕೊಂಡ ಭೂಮಿ ಯಾವುದು? ತನ್ನ 10 ಅವತಾರ, ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು, ನರಸಿಂಹ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ವರಹ ಆಗಿರ್ಬೋದು, ಯಾರೇ ಇದ್ರೂ ಕೂಡ ಭಗವಂತ ಆಯ್ಕೆ ಮಾಡಿಕೊಂಡ ಭೂಮಿ ಯಾವುದು ಅಂತ ಕೇಳಿದ್ರೆ ಅದು ಭಾರತ. ಅಂತ ಭಾರತದಲ್ಲಿ ನಾವು ಇವತ್ತು ಜನ್ಮವನ್ನು ಪಡೆದಿರುವಂತದ್ದು. ಗಾಯಂತಿ ದೇವಾಹ ಕಿಲಗೀತಯಾನಿ ಧನ್ಯೋಸ್ತುತೆ ಭಾರತ ಭೂಮಿ ಭಾಗಿ ಅಂತ ಹೇಳಿ. ದೇವತೆಗಳು ಆಸೆ ಪಡ್ತಾರಂತೆ ಸ್ವರ್ಗದಲ್ಲಿ ನಿಂತುಕೊಂಡು, ನಾನು ಭಾರತದಲ್ಲಿ ಹುಟ್ಟಬೇಕು ಅಂತ ಹೇಳಿ, ನಾನು ಭಾರತದಲ್ಲಿ ಪುಣ್ಯ ಜನ್ಮ ಪಡಿಬೇಕು ಅಂತ ಹೇಳಿ. ಅದಕ್ಕೆ ಸ್ವಾಮಿ ವಿವೇಕಾನಂದರ ಬಹಳ ಅದ್ಭುತವಾದ ಒಂದು ಉದಾಹರಣೆ. ಭಾರತವನ್ನ ಕೇವಲ ಒಂದು ದೇಶವಾಗಿ ನೋಡದೆ ಅನೇಕ ರೀತಿಯಲ್ಲಿ ಈ ದೇಶವನ್ನು ನಾವು ಕಾಣುತ್ತೇವೆ. ಪಿತೃಭೂಮಿ ಅಂತ ಕರಿತೇವೆ. ಸಾವರ್ಕರ್ ಹೇಳಿದ್ರು,
ಯಾ ಸಿಂಧು ಸಿಂಧು ಪರ್ಯಂತೆ ಯಸ್ಯ ಭಾರತ ಭೂಮಿಕ ಪಿತೃಭೋ ಪುಣ್ಯಭೂಮಿಶ್ಚೈವ ಸವೈ ಹಿಂದೂ ರತಿ ಸ್ಮೃತಃ ಅಂತ. ಆ ಸಿಂಧು ನದಿಯಿಂದ ಹಿಡಿದು ಹಿಂದೂ ಮಹಾಸಾಗರದವರೆಗೆ ಇರುವಂತಹ ಭೂಮಿ ಏನಿದೆ ಅದು ಪಿತೃಭೂಮಿ, ಅದು ಮಾತೃಭೂಮಿ, ಅದು ಭಾರತ. ಅಲ್ಲಿರುವ ಹುಟ್ಟಿರುವವರೆಲ್ಲ ಹಿಂದೂಗಳು ಅಂತ ಹೇಳಿದರು. ಉಪನಿಷತ್ತಿನಲ್ಲಿ ಹೇಳಿದ್ರು, ಹಿಮಾಲಯ ಸಮಾರಭ್ಯ ಯಾವದಿಂದು ಸರೋವರಂ ತಮ್ ದೇವ ನಿರ್ಮಿತ ದೇಶಂ ಹಿಂದೂಸ್ತಾನಂ ಪ್ರತ್ಯಕ್ಷತೆ ಅಂತ ಹೇಳಿ. ದೇವತೆಗಳು ನಿರ್ಮಾಣ ಮಾಡಿದ ದೇಶ ಅದು. ಹಿಮಾಲಯದಿಂದ ಹಿಂದೂ ಮಹಾಸಾಗರದವರೆಗೆ ಇರುವಂತಹ ಆ ಭೂಪ್ರದೇಶ ಏನಿದೆ ಅಲ್ಲಿ ಹುಟ್ಟಿರುವವರು ಎಲ್ಲರೂ ಹಿಂದೂಗಳು ಅಂತ ಹೇಳಿ. ಇವತ್ತು ಯಾವುದೇ ಮತೀಯವಾದವನ್ನ ಇಟ್ಟುಕೊಂಡಂತಹ ಯಾವನೇ ವ್ಯಕ್ತಿ ಇರಲಿ, ಅವನು ಈ ಮಣ್ಣಿನಲ್ಲಿ ಹುಟ್ಟಿದ್ರೆ ಆತ ಹಿಂದೂ ಅಂತ ಹೇಳಿ. ಅವನಿವತ್ತು ಯಾವುದನ್ನೇ ಆಚರಣೆ ಮಾಡಲಿ ಆತ ಹಿಂದೂ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈ ನೆಲವನ್ನ ಕರೆಯುವಂಥದ್ದು ಹಿಂದೂಸ್ತಾನ ಅಂತೇಳಿ, ಇಲ್ಲಿ ಹುಟ್ಟಿದವರು ಹಿಂದೂಗಳು ಅಂತೇಳಿ. ಅಂತಹ ದೇಶ ಇದು. ಅದರಿಂದ ಪಿತೃಭೂಮಿ ಹೇಳಿದ್ರು, ಮಾತೃಭೂಮಿ ಹೇಳಿದ್ರು, ದೇವಭೂಮಿ ಹೇಳಿದ್ರು, ದೇವತೆಗಳು ಅವತಾರ ಮಾಡಿದ ಭೂಮಿ ಅಂತ ಹೇಳಿ. ಸ್ವಾಮಿ ವಿವೇಕಾನಂದ ಹೇಳಿದ್ರು, ವಿದೇಶಗಳ ಯಾತ್ರೆ ಎಲ್ಲ ಮುಗಿಸಿಕೊಂಡು ಭಾರತಕ್ಕೆ ಬಂದಾಗ ಭಾರತದಲ್ಲಿ ಅವರನ್ನ ಸಾವಿರ ಜನಗಳು ಅವರನ್ನ ಸ್ವಾಗತ ಮಾಡಲಿಕ್ಕೆ ರೆಡ್ ಕಾರ್ಪೆಟ್ ಹಾಕಿ ನಿಂತಿರಬೇಕಾದ್ರೆ ಸ್ವಾಮಿ ವಿವೇಕಾನಂದರು ಅದು ಯಾವುದನ್ನು ನೋಡದೆ ಲೆಕ್ಕಿಸದೆ ಹಡಗಿನಲ್ಲಿ ಇಳಿದ ತಕ್ಷಣ ಹೋಗಿ ಮಣ್ಣಿನಲ್ಲಿ ಮರಳಿನಲ್ಲಿ ಹೊರಳಾಡ್ತಾರಂತೆ. ಯಾಕೆ ಹೊರಳಾಡ್ತೀರಾ ಸ್ವಾಮೀಜಿ? 2 ವರ್ಷಗಳ ಕಾಲ ನೀವು ಅಮೆರಿಕ ಇನ್ನಿತರ ದೇಶಗಳಲ್ಲಿ ಸುತ್ತಾಡಿ ಅಲ್ಲಿಯ ವೈಭೋಗ ಜೀವನವನ್ನ ಕಂಡು ನೀವು ಈಗ ಭಾರತಕ್ಕೆ ಬರ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ ಸ್ವಾಮೀಜಿ ಹೇಳ್ತಾರಂತೆ, 2 ವರ್ಷಗಳ ಅಮೆರಿಕ ಅಥವಾ ಇನ್ನಿತರ ಯಾವುದೇ ದೇಶ ಇರಲಿ, ಅಲ್ಲಿಯ ವೈಭೋಗದ ಜೀವನವನ್ನ ಕಂಡ ನಂತರ ನಾನು ಇಲ್ಲಿಂದ ಹೋಗುವ ಮೊದಲು ಈ ದೇಶವನ್ನ ಪ್ರೀತಿಸ್ತಾ ಇದ್ದೆ, ಈ ಭಾರತವನ್ನ ನಾನು ಪ್ರೀತಿಸ್ತಾ ಇದ್ದೆ. ಯಾವಾಗ ನಾನು ಇವೆಲ್ಲವನ್ನ ಕಂಡು ಮತ್ತೆ ಭಾರತಕ್ಕೆ ಬರ್ತಾ ಇದ್ದೀನಲ್ವಾ, ನಾನು ಇವತ್ತು ಹೇಳ್ತಾ ಇದ್ದೀನಿ, ಈ ದೇಶದ ಪ್ರತಿ ಕಣವನ್ನ ನಾನು ಆರಾಧಿಸ್ತೀನಿ. ಇದು ನನ್ನ ಮಾತೃಭೂಮಿ, ಇದು ಪುಣ್ಯ ಭೂಮಿ. ಜಗತ್ತಿನ ಜನ ತಮ್ಮ ಕರ್ಮವನ್ನ ಸವಿಸ್ಲಿಕ್ಕೆ ಹುಟ್ಟಲೇಬೇಕಾದ ಏಕಮಾತ್ರ ಭೂಮಿ ಇದ್ರೆ ಅದು ಭಾರತ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅಂತಹ ಭೂಮಿಯಲ್ಲಿ, ಅಂತಹ ಸಂಸ್ಕೃತಿಯಲ್ಲಿ ಇವತ್ತು ನಾವು ಇರುವಂತದ್ದು. ಅದರಿಂದ ಹಿಂದೂ ಸಂಗಮ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ನಾವು ಅಭಿಮಾನವನ್ನ ಪಟ್ಟುಕೊಂಡು ಎಂತಹ ಭೂಮಿಯಲ್ಲಿ ನಾವು ಜನ್ಮವನ್ನ ಪಡೆದಿದ್ದೇವೆ, ಎಂತಹ ಸಂಸ್ಕೃತಿಯಲ್ಲಿ ಇವತ್ತು ನಾವು ಹುಟ್ಟಿದ್ದೇವೆ, ಎಂತಹ ಸಮಾಜದ ಮಧ್ಯೆ ಇವತ್ತು ನಾವು ಬೆಳೀತಾ ಇದ್ದೇವೆ, ಇವೆಲ್ಲವನ್ನ ಯೋಚನೆಯನ್ನ ಮಾಡಬೇಕು. ನಮಗೆ ಹೊಟ್ಟೆಯನ್ನ ತುಂಬಲಿಕ್ಕೆ ಬನ್ಸ್ ಕೊಟ್ರು, ತಲೆಯಲ್ಲಿ ಇರ್ತಕ್ಕಂಥ ವಿಚಾರಗಳು ತುಂಬಬೇಕಲ್ಲ, ಅದಕ್ಕೋಸ್ಕರ ವೇದಿಕೆ ಕಾರ್ಯಕ್ರಮ ಅಂತ ಹೇಳಿ. ಧರ್ಮದ ಬಗ್ಗೆ ಮಾತಾಡಿದ್ರು. ಧರ್ಮ ಅಂತ ಹೇಳಿದ್ರೆ ಏನು? ಹಿಂದೂವನ್ನ ಧರ್ಮ ಅಂತ ಕರಿತೀವಿ. ನಾನು ಹೇಳಿದೆ, ಹಿಂದೂ ಅಂತ ಹೇಳಿದ್ರೆ ಅದು ಸಂಸ್ಕೃತಿ, ಈ ದೇಶದಲ್ಲಿ ಹುಟ್ಟಿದವರೆಲ್ಲ ಹಿಂದೂಗಳು ಅಂತ ಕರಿತೀವಿ ಅಂತ ಹೇಳಿ. ಮತ್ತೆ ಧರ್ಮ ಅಂತ ಹೇಳಿದ್ರೆ ಏನು? ಧರ್ಮ ಅಂತ ಹೇಳಿದ್ರೆ ಎಲ್ಲದಕ್ಕೂ ಮೂಲವಾದದ್ದು. ಒಳ್ಳೆಯದನ್ನ ಮಾಡುವಂಥದ್ದು ಧರ್ಮ, ಒಳ್ಳೆಯದನ್ನ ಬಯಸುವಂಥದ್ದು ಧರ್ಮ, ಒಳ್ಳೆಯ ಚಿಂತನೆಯನ್ನ ಇನ್ನೊಬ್ಬನಿಗೆ ಹೇಳಿಕೊಡುವಂಥದ್ದು ಧರ್ಮ. ಈ ವಿಚಾರವನ್ನ ಸಾವಿರಾರು ವರ್ಷಗಳ ಆಲೋಚನೆಯ ಮೂಲಕ, ಅಧ್ಯಯನದ ಮೂಲಕ ಸ್ವಾಮಿಗಳಂತಹ ಅನೇಕ ಸಾವಿರಾರು ಮಂದಿ ತಪಸ್ಸಿನ ಫಲವಾಗಿ ಅವರು ಹೇಳಿದ್ರು, ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಂತ. ಅಂದ್ರೆ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಅಸತ್ಯದಿಂದ ಸತ್ಯದ ಕಡೆಗೆ ನಮ್ಮನ್ನ ಕೊಂಡು ಹೋಗುವಂತಹ ಏಕಮಾತ್ರ ದಾರಿ ಇದ್ರೆ ಅದು ಧರ್ಮ ಅಂತ. ಅದಕ್ಕಾಗಿ ಹಿಂದೂ ಸಮಾಜದ ಸಂಸ್ಕೃತಿಯಲ್ಲಿ ನಾವು ಹೇಳ್ತೀವಿ ವಸುದೈವ ಕುಟುಂಬಕಂ ಅಂತ ಹೇಳಿ. ಇನ್ನೊಬ್ಬನನ್ನ ಗೌರವಿಸುವಂಥದ್ದು, ಇನ್ನೊಬ್ಬನನ್ನ ಆತನ ಭಾವನೆಯನ್ನ ನಾನು ಅರ್ಥ ಮಾಡಿಕೊಳ್ಳುವಂಥದ್ದು, ಅವನಿಗೂ ಗೌರವ ಕೊಡುವಂಥದ್ದು, ಹಿರಿಯರಿಗೂ ಗೌರವ ಕೊಡುವಂಥದ್ದು, ಕಿರಿಯರಿಗೂ ಗೌರವ ಕೊಡುವಂಥದ್ದು, ಇದು ಧರ್ಮ ಅಂತ. ಇನ್ನೊಬ್ಬನಿಗೆ ಗೌರವದಿಂದ ಕಾಣುವಂಥದ್ದು, ಒಳ್ಳೆಯದನ್ನ ಬಯಸುವಂಥದ್ದು ಧರ್ಮ. ಲೋಕಾಹ ಸಮಸ್ತ ಸುಖಿನೋ ಭವಂತು, ಎಲ್ಲರೂ ಒಳ್ಳೇದಾಗಿರ್ಲಿ ಅಂತ ಹೇಳಿ. ವೇದಿಕೆಯಲ್ಲಿರುವವರು, ಕಾರ್ಯಕ್ರಮ ಮಾಡಿದವರು, ಸ್ವಾಮಿಗಳು ಅಥವಾ ಇನ್ಯಾರೋ ಇಷ್ಟೇ ಜನ ಇದಕ್ಕೆ ದುಡಿದವರು ಒಳ್ಳೇದಾಗ್ಲಿ ಅಂತ ಹೇಳಿದ್ದಲ್ಲ. ಸ್ವಾಮಿಗಳು ಹೇಳಿದ್ರು, ಹಿಂದೂ ಧರ್ಮ ಉಳಿಬೇಕಾದ್ರೆ ಎಲ್ಲರೂ ಕೆಲಸವನ್ನ ಮಾಡಬೇಕು, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ. ಲೋಕಾಹ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ. ಅಂದ್ರೆ ಸಾವಿರಾರು ವರ್ಷಗಳ ತಪಸ್ಸಿನ ಫಲವಾಗಿ ಇಲ್ಲಿರ್ತಕ್ಕಂತಹ ವೇದ ಘೋಷಗಳು ನಮ್ಮ ಧರ್ಮದ ತಳಹದಿ ಆಯಿತು. ನಂತರ ಮುಂದೆ ಏನು ಅಂತ ಕೇಳಿದ್ರೆ ಅದು ಹಿಂದೂ ಧರ್ಮ ಅಂತ ನಾವು ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ರಿ. ನಂತರ ಏನು ಬಂತು? ಸಮಾಜದ ಮಧ್ಯೆ ಅದು ಸಂಸ್ಕೃತಿಯಾಗಿ ಬೆಳೀತು.
ಮನೆಯಲ್ಲಿ ತಾಯಿ ಎಲ್ಲರೂ ಊಟ ಮಾಡಿದ ನಂತರ ತಾಯಿ ಊಟ ಮಾಡ್ತಾರೆ. ಹೇಗ್ ಬಂತು ಅಂತ ಕೇಳಿದ್ರೆ ಆ ಧರ್ಮದ ತಳಹದಿಯ ಮೂಲಕ ಬೆಳೆದು ಬಂದ ಸಂಸ್ಕೃತಿಯಿಂದ ಸಾಧ್ಯ ಆಯಿತು. ಮನೆಯಲ್ಲಿ ಒಬ್ಬ ಅಣ್ಣನೋ ಒಬ್ಬ ಗಂಡು ಮಗ ಇದ್ರೆ ತನ್ನ ತಂಗಿಗೆ ತನ್ನ ಅಕ್ಕನಿಗೆ ಮದುವೆ ಆಗದೆ ನಾನು ಆಗೋದಿಲ್ಲ ಅನ್ನುವ ಚಿಂತನೆಯೊಂದಿಗೆ ಆತ ಮನೆಯಲ್ಲಿ ಇರ್ತಾನೆ. ಈ ಕಲ್ಪನೆ ಎಲ್ಲಿಂದ ಬಂತು? ಧರ್ಮದ ತಳಹದಿಯ ಮೂಲಕ ಸಂಸ್ಕೃತಿಯಲ್ಲಿ ಇದು ಬಂತು. ಇದು ಧರ್ಮ, ಇದು ಸಂಸ್ಕೃತಿ. ಆಚರಣೆ ಮಾಡ್ತೇವಲ್ಲ, ಅದು ಸಂಸ್ಕೃತಿ. ಧರ್ಮ ನಮಗೆಲ್ರಿಗೂ ಮೂಲವಾಗಿ ಇರತಕ್ಕಂಥದ್ದನ್ನ ಹೇಳಿಕೊಡ್ತು, ಅದನ್ನ ನಾವು ಆಚರಣೆಯನ್ನ ಮಾಡಿದ್ವಿ. ಈ ಸಂಸ್ಕೃತಿಯನ್ನ ಆಚರಣೆ ಮಾಡುವ ನಿಮ್ಮಂತಹ ಜಪ್ಪಿನ ಮೊಗರಿನ ಅಥವಾ ಕೊಡಿಯಾಲ್ ಬೈಲ್ನ ಅಥವಾ ಅಲ್ಲಿ ಇನ್ಯಾವುದೋ ಒಂದು ನಗರದ ಒಂದಷ್ಟು ಸಾವಿರ ಜನಗಳೇನಿದ್ದೇವೆ, ನಾವುಗಳೇನಿದ್ದೇವೆ, ಹಿಂದೂಗಳೇನಿದ್ದೇವೆ, ಹಿಂದೂ ಧರ್ಮವನ್ನ ಆಚರಣೆ ಮಾಡುವ, ಹಿಂದೂ ಸಂಸ್ಕೃತಿಯನ್ನ ಪಾಲಿಸುವ ನಾವುಗಳೇನಿದ್ದೇವೆ, ನಾವುಗಳೇ ಹಿಂದೂ ಸಮಾಜ. ಒಳ್ಳೆಯದನ್ನ ಬಯಸುವ, ಒಳ್ಳೆಯದನ್ನ ಮಾಡುವ ಸಂಗತಿಯನ್ನ ಇನ್ನೊಬ್ಬನಿಗೆ ತಿಳಿಸಿಕೊಡುವ ಸಮಾಜ ಇದೆಯಲ್ಲ, ಅದೇ ಹಿಂದೂ ಸಮಾಜ ಅಂತ. ಅದಕ್ಕೋಸ್ಕರ ಧರ್ಮಕ್ಕೆ ಇನ್ನೊಂದು ಪರ್ಯಾಯ ಅರ್ಥ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳ್ತು ಹಿಂದೂ ಧರ್ಮ, ದೇರ್ ಇಸ್ ನೋ ಈಕ್ವಲೆಂಟ್ ವರ್ಡ್ ಟು ಧರ್ಮ. ಹಾಗಾದ್ರೆ ಹಿಂದೂ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತು, ಹಿಂದೂ ಈಸ್ ಎ ವೇ ಆಫ್ ಲೈಫ್. ಜೀವನ ಪದ್ಧತಿಯೇ ಹಿಂದೂ. ಹೇಗೆ ನಾವು ಬದುಕ್ತಾ ಇದ್ದೀವಿ, ಹೇಗೆ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಪುಟ್ಟ ಪುಟ್ಟ ಮಕ್ಕಳಿಗೆ ಕೃಷ್ಣನ ಶಿವನ ವೇಷವನ್ನ ಹಾಕಿದ್ವಿ. ಯಾಕೆ ಹಾಕಿದ್ವಿ? ಇವತ್ತು ಅವರ ಫೋಟೋವನ್ನ ತೆಗಿತೀವಿ. 30 ವರ್ಷಗಳ ನಂತರ ಅವರಿಗೆ ನೆನಪಾಗ್ತದೆ, ನಾನು ಕೃಷ್ಣನಾಗಿದ್ದೆ, ನಾನು ರಾಮನಾಗಿದ್ದೆ ಅಂತ ಹೇಳಿ. ತನ್ನ ಧರ್ಮದ ಆ ರೂಟ್ ಏನಿದೆ ಅದನ್ನ ಮತ್ತೆ ಅವನಿಗೆ ನೆನಪು ಮಾಡಿಕೊಳ್ಳಲಿಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂತಹ ದಾರಿ ಇದೆ. ಒಂದಷ್ಟು ಜನ ನನ್ನಲ್ಲಿ ಮೊನ್ನೆ ಮಾತಾಡ್ತಾರೋ ಹೇಳಿದ್ರು, ನಾವು ಮನೆಯನ್ನ ಕಟ್ಟಬೇಕಾದ್ರೆ ನಾವು ಯೋಚನೆ ಮಾಡ್ತೀವಿ, ಕೆಲವರು ಸಿಟಿ ಹತ್ರ ಆಗ್ತದೆ ಅಂತ ಹೇಳಿ ಮನೆಯನ್ನ ಕಟ್ತಾರೆ. ಆದ್ರೆ ನಮ್ಮ ಒಂದು ಕಮ್ಯುನಿಟಿ, ನಾನು ಹೇಳೋದಿಲ್ಲ, ನಮ್ಮ ಕಮ್ಯುನಿಟಿಯವರು ಏನ್ ಯೋಚನೆ ಮಾಡ್ತಾರೆ ಅಂತ ಆದ್ರೆ, ದೇವಸ್ಥಾನ ಎಲ್ಲಿ ಹತ್ರ ಆಗ್ತದೆ ನಾವು ಅಲ್ಲಿ ಮನೆ ಕಟ್ತೀವಿ ಅಂತ ಹೇಳಿ. ಅಂದ್ರೆ ಒಂದು ವೇಳೆ ನಾನು ಈ ಪರಂಪರೆಯನ್ನ, ಈ ಕೊಂಡಿಯನ್ನ ಬಿಟ್ಟು ಹೋದ್ರೆ ಮುಂದಿನ ಜನಾಂಗ ಅದನ್ನು ಉಳಿಸ್ಕೊಳ್ಳಿಕ್ ಸಾಧ್ಯವೇ ಇಲ್ಲ. ಅದಕ್ಕಾಗಿ ವಾರದಲ್ಲಿ ಒಂದು ಬಾರಿ ದೇವಸ್ಥಾನಕ್ಕೆ ಭೇಟಿ ಕೊಡಿ, ನಿತ್ಯ ಮನೆಯಲ್ಲಿ ಈ ರೀತಿಯ ಆಚರಣೆಯನ್ನ ಮಾಡಿ ಅಂತ ಹೇಳಿ ಹೇಳ್ಕೊಡುವಂತ. ಯಾವತ್ತೂ ಬಿಟ್ಟು ಹೋಗಬಾರ್ದು ಅಂತ ಹೇಳಿ. ಯಾವತ್ತೋ ಒಂದು ದಿನ ದೇವಸ್ಥಾನಕ್ಕೆ ಹೋಗುವ ನಮಗೆ ಇಷ್ಟು ಭಕ್ತಿ ಇರಬೇಕಾದ್ರೆ, ನಿತ್ಯ ಪ್ರಾರ್ಥನೆ ಮಾಡುವವರು, ವಾರಕ್ಕೊಂದ್ಸಲ ಪ್ರಾರ್ಥನೆ ಮಾಡುವವರು, ಅವರವರ ಮತದ ಬಗ್ಗೆ ಅವರಿಗೆ ಅಭಿಮಾನ ಖಂಡಿತ ಇರ್ತದೆ. ಆದ್ರಿಂದ ನಾವು ಇನ್ನೊಬ್ಬರನ್ನ ದೂರದೆ ನಮ್ಮದನ್ನ ಪಾಲಿಸುವಂಥದ್ದನ್ನು ಇವತ್ತು ಕಲಿಬೇಕು. ನನ್ನತನವನ್ನ ನಾನು ಪಾಲಿಸಬೇಕಾದ್ರೆ ನನ್ನತನದ ಬಗ್ಗೆ ಅಭಿಮಾನ ಇರಬೇಕು ನನಗೆ. ಈ ಎಲ್ಲ ಸಂಗತಿಯನ್ನ ನಾನು ಅರ್ಥ ಮಾಡಿಕೊಂಡಾಗ, ಅಧ್ಯಯನ ಮಾಡಿದಾಗ ಖಂಡಿತವಾಗ್ಲೂ ಅಭಿಮಾನ ಎಲ್ಲಿ ನಮ್ಮ ಪರಂಪರೆಯ ಬಗ್ಗೆ, ಧರ್ಮದ ಬಗ್ಗೆ ಯಾವಾಗ ನಾನು ಅಭಿಮಾನವನ್ನು ಬೆಳೆಸಿಕೊಳ್ಳುತ್ತೇನೋ ಖಂಡಿತ ನಾನು ಅದನ್ನು ಆಚರಣೆಗೆ ತರ್ತೇನೆ, ಅನುಷ್ಠಾನಕ್ಕೆ ತರ್ತೇನೆ ಅಂತ ಹೇಳಿ. ಆದ್ರಿಂದ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ, ಈ ಎಲ್ಲ ಸಮಾಜ ಒಂದಾದಾಗ ಹಿಂದೂ ರಾಷ್ಟ್ರದ ನಿರ್ಮಾಣ ಅಂತ. ಹಿಂದೂ ರಾಷ್ಟ್ರದ ನಿರ್ಮಾಣ ಅಂತ ಹೇಳಿದ್ರೆ ಯಾರನ್ನೋ ಹೊರಗೆ ದಬ್ತೇವೆ ಅಂತಲ್ಲ, ತುಳಿದು ಹಾಕ್ತವೆ ಅಂತಲ್ಲ. ನಾನು ಹಿಂದೂ ಅಂತ ಹೇಳಿ ನಾನು ಗಟ್ಟಿಯಾಗಿ ಸಮಾಜದ ಮುಂದೆ ಹೇಳಿದ ತಕ್ಷಣ ನಾನು ಯಾರದ್ದೋ ವಿರೋಧಿ ಆಗಲ್ಲ, ನಾನು ಯಾರನ್ನೋ ವಿರೋಧ ಮಾಡಲ್ಲ. ಹಿಂದೂ ಯಾವತ್ತೂ ಯಾರನ್ನೋ ವಿರೋಧ ಮಾಡಲ್ಲ. ಹಿಂದೂ ಒಬ್ಬ ನಿಜವಾದ ಹಿಂದೂ ಆದ್ರೆ ಆತ ಎಲ್ಲವನ್ನ ಒಪ್ಪಿಕೊಳ್ಳುತ್ತಾನೆ. ನಿನ್ನ ಆಚರಣೆಯೂ ಸರಿ, ಜೊತೆಗೆ ನನ್ನ ಆಚರಣೆಯೂ ಸರಿ. ನೀನು ಯಾವ ದೇವರನ್ನ, ಯಾವ ದೇವತೆಯನ್ನ, ಯಾವ ಪ್ರಾರ್ಥನೆಯನ್ನ ಬೇಕಾದ್ರೂ ಮಾಡು, ಸರಿ ನಾನು ಒಪ್ಕೊಳ್ತೀನಿ, ನಿನ್ನದು ಸರಿ, ನನ್ನದು ಸರಿ ಅಂತ. ಅದರಿಂದ ಇವತ್ತು ನಾನೊಬ್ಬ ಹಿಂದೂ ಅಂತ ಹೇಳಿ ಒಬ್ಬ ಹಿಂದೂ ಗಟ್ಟಿಯಾಗಿ ಹೇಳಿದ್ರೆ, ಹಿಂದೂ ಸಂಘಟನೆಗಳು ಹೇಳಿದ್ರೆ ಅವ್ರು ಯಾರನ್ನೋ ವಿರೋಧ ಮಾಡ್ಲಿಕ್ಕಲ್ಲ. ಇವತ್ತು ಸಂಗಮದ ಮೂಲಕ ನಾವು ಸಂಘಟಿತರಾದ್ರೆ ಇನ್ಯಾರನ್ನೋ ತುಳಿಲಿಕ್ಕಲ್ಲ. ನಾವು ಶಕ್ತಿವಂತರಾಗುವಂಥದ್ದು ಇನ್ನೊಬ್ಬರನ್ನ ತುಳಿಲಿಕ್ಕಲ್ಲವೇ ಅಲ್ಲ. ನಾವು ಶಕ್ತಿವಂತರಾಗುವಂಥದ್ದು ಇನ್ನೊಬ್ಬ ಯಾರೂ ಕೂಡ ನನ್ನನ್ನ ತುಳಿಯದೇ ಇರಲಿ ಅನ್ನುವ ಏಕಮಾತ್ರ ಕಾರಣಕ್ಕೆ. ಆದ್ರಿಂದ ಇವತ್ತು ಸಂಘಟನೆ ಅಗತ್ಯ ಇದೆ ಎಂಬುದನ್ನು ನಾವು ಯೋಚನೆ ಮಾಡಬೇಕು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳ ತುಂಬಿದೆ. ಆದ್ರೆ ಎಲ್ಲೂ ಬ್ಯಾನರ್ ನಲ್ಲಿ ಹಾಕ್ಲಿಲ್ಲ. ಆ ಚಿಂತನೆಯ ಮೂಲಕ ಇವತ್ತು ಕಾರ್ಯಕ್ರಮ ಮಾಡಬೇಕು ಅನ್ನುವಂಥದ್ದು ಅನೇಕ ಜನರ ಅಪೇಕ್ಷೆ ಇತ್ತು. ಆದ್ರೆ ಆ ಅಪೇಕ್ಷೆಯ ಮೇರೆಗೆ ನಾವು ಇವತ್ತು ಯೋಚನೆ ಮಾಡಬೇಕು. ಸಮಾಜದಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕಾದ್ರೆ ಹೊಸ ಹೊಸ ಸಂಗತಿಯನ್ನ ಅನುಷ್ಠಾನ ಮಾಡಬೇಕು. ಆ 5 ಸಂಗತಿಗಳನ್ನ
ಸಂಘಟನೆ ಹೇಳುತ್ತದೆ. ಮೊದಲನೇದಾಗಿ ಸಾಮರಸ್ಯ ಅಂತ. ಕೃಷ್ಣನ ಮತ್ತು ಸುಧಾಮನ ಕುಚೇಲನ ಉದಾಹರಣೆ ಇದೆ ಸಾಮರಸ್ಯಕ್ಕಾಗಿ. ರಾಮನ ಶಬರಿಯ ಉದಾಹರಣೆ ಇದೆ ಸಾಮರಸ್ಯಕ್ಕಾಗಿ. ಸಾಮರಸ್ಯ ಅಂತ ಹೇಳಿದ್ರೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳಿದ್ರು. ಆದ್ರೆ ನಾವು ಹಿಂದೂಗಳೆಲ್ಲ ಎಲ್ಲರನ್ನ ಬಂಧುಗಳಾಗಿ ನೋಡ್ತೇವಾ? ಈ ಚಿಂತನೆಯನ್ನು ಇವತ್ತು ಮಾಡಬೇಕು. ಸಂವಿಧಾನ ಹೇಳ ನಾವು ಅದರೊಂದಿಗೆ ಒಟ್ಟು ಸೇರಿ ನಮ್ಮಲ್ಲಿರ್ತಕ್ಕಂಥ ತೊಡಕನ್ನ ಕಿತ್ತು ಹಾಕಿದ್ರೆ ಮಾತ್ರ ನಾವೆಲ್ಲ ಒಂದಾಗ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಇದು ಕಾರ್ಯಕ್ರಮ ಕೇವಲ ಕಾರ್ಯಕ್ರಮ ಅಷ್ಟೇ. ಎರಡನೇ ಸಂಗತಿ ಸ್ವದೇಶಿ ಚಿಂತನೆ. ನಾವೆಲ್ಲ ಈ ಚಿಂತನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನಾವು ಆಂಗ್ಲ ಭಾಷೆಯನ್ನ ಕಲಿತೇವೆ ಅಂತ ಹೇಳಿದ್ರು, ಕಲಿಯುವುದರಲ್ಲಿ ತಪ್ಪಿಲ್ಲ. ಆಂಗ್ಲ ಭಾಷೆಯಾಗಿರಬೇಕು. ತುಳು ಅಥವಾ ಕನ್ನಡ ನಮ್ಮ ಸಂಸ್ಕೃತಿಯಾಗಿರಲಿ. ಭಾಷೆಗಾಗಿ ನೀವು ಆಂಗ್ಲತೆಯನ್ನ ಬಳಸಿ, ಆಂಗ್ಲ ಭಾಷೆಯನ್ನ ಬಳಸಿ, ಭಾಷೆಗೆ ಮಾತ್ರ. ಆದ್ರೆ ಸಂಸ್ಕೃತಿ ಯಾವುದು? ಆ ಭಾಷೆಯಲ್ಲಿ ಸಂಸ್ಕೃತಿ ಇದೆಯಾ? ಸಂಸ್ಕೃತಿ ಇರುವಂಥದ್ದು ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಮಾತೃಭಾಷೆಯಲ್ಲಿ. ಮಾತೃಭಾಷೆಯನ್ನು ಬಳಸುವಂಥದ್ದು, ಮಾತೃಭಾಷೆಯಲ್ಲಿ ಮಾತನಾಡುವಂಥದ್ದು, ಮಾತೃಭಾಷೆಯಲ್ಲಿ ವ್ಯವಹರಿಸುವಂಥದ್ದು, ಅದನ್ನ ಬರೆಯುವಂಥದ್ದು, ಇವೆಲ್ಲ ಮಾಡಿದಾಗ ಮಾತ್ರ ಆ ಚಿಂತನೆ ಉಳಿಲಿಕ್ಕೆ ಸಾಧ್ಯ. ಇಲ್ಲಿ ಯಾರೋ ಏನೋ ಒಂದು ಕರಕುಶಲ ವಸ್ತುಗಳನ್ನ ಮಾಡ್ತಾರೆ ಅಂತ ಆದ್ರೆ ಅದನ್ನ ಅವರ ಮೂಲಕ ಖರೀದಿ ಮಾಡುವ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು. ಸತ್ವದ ಆಧಾರದ ಮೇಲೆ ಇವತ್ತು ದೇಶವನ್ನ ಕಟ್ಟಬೇಕು ನಾವು. ಯಾವುದೋ ಚೀನಾ ಬೇರೆ ಬೇರೆ ರೀತಿಯ ತಯಾರಿಯನ್ನ ಮಾಡ್ತದೆ, ಅವರು ಆ ಪ್ರಾಡಕ್ಟ್ ಅನ್ನ ಮಾಡ್ತಾರೆ, ಈ ಪ್ರಾಡಕ್ಟ್ ಅನ್ನ ಮಾಡ್ತಾರೆ, ಅಮೆರಿಕ ಅಷ್ಟು ಟ್ಯಾಕ್ಸ್ ಅನ್ನ ಹಾಕ್ತಾ ಇದೆ, ಟ್ಯಾರಿಫ್ ಅನ್ನ ಹಾಕ್ತಾ ಇದೆ. ಇವೆಲ್ಲದರ ಬಗ್ಗೆ ಯೋಚನೆಯನ್ನ ಬಿಟ್ಟು ನನ್ನ ಸುತ್ತಮುತ್ತ ಇರತಕ್ಕಂತಹ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ಸಣ್ಣ ಪುಟ್ಟ ಆ ವಸ್ತುಗಳನ್ನ ತಯಾರು ಮಾಡುವ ತಯಾರಕರಿಗೆ, ಅವರಿಂದ ವಸ್ತುವನ್ನ ಖರೀದಿ ಮಾಡುವ ಮೂಲಕ ನಾನು ಅವರಿಗೆ ಸಹಕಾರವನ್ನ ನೀಡಬಹುದು ಅನ್ನೋ ಯೋಚನೆಯನ್ನು ಮಾಡಿ. ಸತ್ವದ ಆಧಾರ, ಸ್ವಭಾಷೆ, ಸ್ವಭೂಷ, ವೇಷ, ಈ ಮೂಲಕ ನನ್ನ ದರ್ಶನ ಸಮಾಜದ ಮಧ್ಯೆ ಆಗ್ತದ ಅನ್ನುವಂತಹ ಚಿಂತನೆಯನ್ನ ಮಾಡಬೇಕು. ಮೂರನೇ ಸಂಗತಿಯಾಗಿ ಪರಿಸರ. ನನ್ನ ಪರಿಸರ ಅಂತ ಹೇಳಿದ್ರೆ ನಾವು ವೈದಿಕ ಪರಂಪರೆಯಲ್ಲಿ ಅಥವಾ ಇನ್ಯಾವುದೇ ಸಂಗತಿಯಲ್ಲಿಯೂ ಕೂಡ ಪರಿಸರವನ್ನ ದೇವರು ಅಂತ ಕಂಡ್ವಿ, ತಾಯಿ ಅಂತ ಹೇಳಿ ಕಂಡ್ವಿ. ನೀರನ್ನ ತಾಯಿ ಅಂತ ಹೇಳಿ ನೋಡಿದ್ವಿ, ಮರವನ್ನ ತಾಯಿ ಅಂತ ಹೇಳಿ, ಭೂಮಿಯನ್ನ ತಾಯಿ ಅಂತ ಹೇಳಿ. ಇದು ಕೇವಲ ಕಲ್ಲು ಮಣ್ಣಲ್ಲ, ಅದರಲ್ಲಿ ದೈವಿ ಗುಣ ಇದೆ ಅಂತ ಹೇಳಿ. ಅಂತಹ ಪರಿಸರಕ್ಕೆ ಹಾನಿ ಆದ್ರೆ ಅದರಲ್ಲಿ ಪ್ಲಾಸ್ಟಿಕ್ ಅನ್ನ ಎಸೆಯುವಂಥದ್ದು, ಇನ್ನೇನೋ ಮಾಡುವಂಥದ್ದು, ಈ ರೀತಿಯ ಸಂಗತಿಗಳನ್ನು ನಾವು ಕಂಡಾಗ ಅದನ್ನ ಕ್ಷಣದಲ್ಲಿ ಆ ಸ್ಥಳದಲ್ಲಿ ವಿರೋಧ ಮಾಡುವಂತಹ ಮನಸ್ಥಿತಿಯನ್ನು ಇವತ್ತು ನಾವು ಬೆಳೆಸಿಕೊಳ್ಳುವುದರ ಮೂಲಕ ಸಮಾಜದ ಪರಿವರ್ತನೆಗೆ ಕಾರಣಕರ್ತರಾಗಬಹುದು. ಈ ರೀತಿಯ ಸಂಗತಿಯನ್ನು ಯೋಚನೆ ಮಾಡಬೇಕು. ಪರಿಸರ ಅಂತ ಹೇಳಿದ್ರೆ ನಮಗೆ ದೇವರು, ಗೋವು ಅಂತ ಹೇಳಿದ್ರೆ ನಮಗೆ ತಾಯಿ, ಅದನ್ನ ಉಳಿಸಿ ಬೆಳೆಸುವಂಥದ್ದು. ಕುಟುಂಬ ಪ್ರಬೋಧನ ಬಗ್ಗೆ ಹೇಳಿದ್ರು. ನಾವಿವತ್ತು ಅವಿಭಕ್ತ ಕುಟುಂಬದಿಂದ ವಿಭಕ್ತರಾಗಿದ್ದೇವೆ. ಆದ್ರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ವಿಭಕ್ತ ಕುಟುಂಬ ಆದ್ರೂ ಕೂಡ ಭಜನ್, ಭೋಜನ್, ಭ್ರಮಣ್, ಒಟ್ಟಿಗೆ ಕೂತು ಭಜನೆಯನ್ನ ಮಾಡ್ತೇವಾ? ಒಟ್ಟಿಗೆ ಕೂತು ಟಿವಿಯನ್ನ ಬಳಸದೆ, ಮೊಬೈಲ್ ಅನ್ನ ಬಳಸದೆ ಒಟ್ಟಿಗೆ ಕೂತು ಊಟವನ್ನ ಮಾಡ್ತೇವಾ? ವರ್ಷದಲ್ಲಿ ಒಂದು ಬಾರಿ ಆದ್ರೂ ಮನೆಯಲ್ಲಿ ಕುಟುಂಬಸ್ಥರೆಲ್ಲ ಒಟ್ಟಿಗೆ ಸೇರಿ ದೇವಸ್ಥಾನಕ್ಕೆ ಹೋಗ್ತೇವಾ? ಈ ರೀತಿಯ ಕುಟುಂಬ ಪದ್ಧತಿಯ ಮೂಲಕ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಇದೆಯಾ ಅನ್ನುವ ಚಿಂತನೆಯನ್ನು ಇವತ್ತು ನಾವು ಮಾಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಯೋಚನೆಯನ್ನ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾವು ತರುವ ಬದಲಾವಣೆ ಇದೆ. ಸಂಗಮದ ಮೂಲಕ ನಾವು ಈ ಎಲ್ಲ ಸಂಗತಿಯನ್ನ ಅನುಷ್ಠಾನ ಮಾಡಲಿಕ್ಕೆ ಇರುವಂತದ್ದು. ಐದನೇ ಸಂಗತಿಯಾಗಿ ನಾಗರಿಕ ಶಿಷ್ಟಾಚಾರ. ರಾಷ್ಟ್ರ ಗೀತೆಗೆ ಗೌರವ ಕೊಡುವಂಥದ್ದು, ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡುವಂಥದ್ದು, ಹಿರಿಯರಿಗೆ ಗೌರವ ಕೊಡುವಂಥದ್ದು, ಕಾನೂನನ್ನ ಪಾಲಿಸುವಂಥದ್ದು, ಸಂವಿಧಾನ ಗೌರವ ಕೊಡುವಂಥದ್ದು ಮೊಟ್ಟ ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದು. ಅದರ ಜೊತೆಗೆ ಒಂದಷ್ಟು ನಾಗರಿಕ ಶಿಷ್ಟಾಚಾರ ಇದೆ. ಬಸ್ಸಿನಲ್ಲಿ ಹೋಗ